ಹಲೋ ಡಿಯರ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಕೇನು ಅಕಾಡೆಮಿ. ಸೊ ಇದೊಂದು 2025 ಒಂದು ಗೆಜೆಟ್ ನೋಟಿಫಿಕೇಶನ್ ಬಂದಿರುತ್ತೆ ಕರ್ನಾಟಕ ಸರ್ಕಾರದಿಂದ. ಸೊ ಯಾವುದ್ರ ಬಗ್ಗೆ ಅಂತಂದ್ರೆ PHCO 1205 ಪೋಸ್ಟು ಮತ್ತೆ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ 300 ಪೋಸ್ಟು. ಓಕೆ, ಸೊ ಇದೆರಡು ಪೋಸ್ಟ್ಗಳಿಗೆ ಇಷ್ಟು ಜನ ಕರ್ಕೊಳ್ತಾ ಇದ್ದಿದ್ದು PHCOಗೆ ANM ಕ್ವಾಲಿಫಿಕೇಶನ್ ಮಾತ್ರ ಕೇಳ್ತಾ ಇದ್ರು. ಓಕೆ, HIOಗೆ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಪೋಸ್ಟ್ ಅನ್ನು ಮಾತ್ರ ತಗೊಳ್ತಾ ಇದ್ರು. ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಐತಲ್ಲ ಅದನ್ನ ಮಾಡಿದವರು ಮಾತ್ರ ತಗೊಳ್ತಾ ಇದ್ರು. ಸೊ ಇವಾಗ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತಂದ್ರೆ ಈ ಎರಡೂ ಪೋಸ್ಟ್ಗಳಿಗೆ PHCO ಆಗಿರಬಹುದು ಮತ್ತೆ HIO ಆಗಿರಬಹುದು, ಎರಡಕ್ಕೂ ಕೂಡ ಓಕೆ BSc ನರ್ಸಿಂಗ್ ಅವ್ರನ್ನ ತಗೊಳ್ತಿದ್ದಾರೆ, ಪ್ಲಸ್ GNM ಅವ್ರನ್ನ ಕೂಡ ಅಲೋ ಮಾಡಿದ್ದಾರೆ, ಪ್ಲಸ್ ANM ಅವ್ರು ಕೂಡ ANM ಪ್ಲಸ್ ಸೇಮ್ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಕೋರ್ಸ್ ಯಾರು ಮಾಡಿರ್ತಾರೆ ಅವರನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಯಾಕೆ ಅಂತಂತಂದ್ರೆ ಸೊ ಅವ್ರು ಎಲ್ಲದನ್ನ ಅನಾಲಿಸಿಸ್ ಮಾಡಿಬಿಟ್ಟೆ ಇದನ್ನ ಕೊಟ್ಟಿರೋದು. ಅಂದ್ರೆ ಕಂಪ್ಯೂಟರ್ ಜ್ಞಾನ ಬೇಕು ಅಂತಂದೇಳಿ, ಆಮೇಲೆ ಮಿನಿಮಮ್ ಒಂದು ಡಿಗ್ರಿ ಬೇಕು ಯಾಕೆ ಅದಕ್ಕೋಸ್ಕರ. ಸೊ ಅದಕ್ಕೋಸ್ಕರ ಇದನ್ನು ಕೊಟ್ಟಿದ್ದಾರೆ. ಸೊ ಇದು ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಗೆಜೆಟ್ ನೋಟಿಫಿಕೇಶನ್ದು 15 ಡೇಸ್ ಒಳಗಡೆ ಸೊ ಯಾರ್ಯಾರು ಅಬ್ಜೆಕ್ಷನ್ ಹಾಕಬೇಕು ಅಂತಿದ್ರೆ ಅವರು ಅಬ್ಜೆಕ್ಷನ್ ಅನ್ನು ಹಾಕಬಹುದು. ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ, ನಾನು ಅದನ್ನ ಹೇಳ್ತೀನಿ. ಓಕೆ, ಯಾರ್ಯಾರು ಹಾಕ್ಬೋದು ಅಂತಂತಂದ್ರೆ ಸೊ PHCOಗಳಿಗೆ ಅನ್ಯಾಯ ಆಗ್ತಿದೆ ಅಂತಂದ್ರೆ PHCOಗಳು ಹಾಕಬಹುದು. ನಮಗೆ BSc ಅವ್ರಿಗೆ ಕೊಟ್ಟರೆ ಅನ್ಯಾಯ ಆಗುತ್ತೆ, ಓಕೆ GNM ಅವ್ರಿಗೆ ಕೊಟ್ಟರೆ ಅನ್ಯಾಯ ಆಗುತ್ತೆ ಅಂತ PHCOಗಳು 100% ಹಾಕೇ ಹಾಕ್ತಾರೆ. ಯಾಕಂದ್ರೆ ANM ಮಾಡಿರ್ತಕ್ಕಂಥ ತುಂಬಾ ಜನ ಇದ್ದಾರೆ, ಅವರು ಕೂಡ ಹಾಕ್ತಾರೆ. ಪ್ಲಸ್ ಅದ್ರ ಜೊತೆಗೆ HIO 300 ಪೋಸ್ಟ್ ಮಾತ್ರ ಇದೆ, ಬಟ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಮಾಡಿರ್ತಕ್ಕಂಥ ತುಂಬಾ ಜನ ಇದ್ದಾರೆ. ಸೊ ಅವರು ಕೂಡ BSc ಅವರಿಗೆ ಕೊಟ್ಟರೆ ಮತ್ತೆ GNM ಅವ್ರಿಗೆ ಕೊಟ್ಟರೆ ನಮಗೆ ಅನ್ಯಾಯ ಆಗುತ್ತೆ ಅಂತಂದೇಳಿ ಅವರು ಕೂಡ ಅಬ್ಜೆಕ್ಷನ್ ಹಾಕ್ತಾರೆ. ಸೊ ಇನ್ ಕೇಸ್ ಅಬ್ಜೆಕ್ಷನ್ಸ್ ಎಲ್ಲ ಅಕ್ಸೆಪ್ಟ್ ಆಯ್ತು ಅಂತಂದ್ರೆ ಓಕೆ, ತೊಂದರೆ ಇಲ್ಲ. ಇನ್ ಕೇಸ್ ಅಬ್ಜೆಕ್ಷನ್ಸ್ ಅಕ್ಸೆಪ್ಟ್ ಆಗಲಿಲ್ಲ, ಗೌರ್ಮೆಂಟ್ ಇಲ್ಲ ನಾವು ಇದನ್ನೇ ಫೈನಲ್ ಮಾಡ್ತೀವಿ ಅಂತ ಫೈನಲ್ ಮಾಡಬೇಕು ಅಂತಂದ್ರೆ ಕೂಡ ಸರಿಯಾದ ಕಾರಣಗಳನ್ನ ಕೊಡ್ಬೇಕಾಗತ್ತೆ ಅವರು. ಸೊ ಸರಿಯಾದ ಕಾರಣಗಳನ್ನ ಎಲ್ಲ ಅವರು ಆಲ್ರೆಡಿ ರೆಡಿ ಇಟ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ PHCO ಪೋಸ್ಟ್ ಏನಿದೆ ಸೊ ಇದಕ್ಕೆ ಓನ್ಲಿ ಲೇಡೀಸ್ ಮಾತ್ರ, ಓನ್ಲಿ ಲೇಡೀಸ್, ಓಕೆ ವುಮೆನ್ ಮಾತ್ರ ಹಾಕ್ಬೋದು. ನಾನು ಅದನ್ನ ನಿಮಗೆ ಹೇಳ್ತೀನಿ ಮುಂದೆ. ಸೊ ಅವ್ರಿಗೆ ಮಾತ್ರ ಅವಕಾಶ ಇದೆ, ಜೆಂಟ್ಸ್ಗೆ ಅವಕಾಶ ಇಲ್ಲ. ಓಕೆ, ಸೊ ಆಮೇಲೆ ಸ್ಯಾಲ್ರಿ ಸೇಮ್ ಇವಾಗ ಏನು ANM ಅವ್ರು ತಗೊಳ್ತಿದ್ರೆ ಅದೇ ಸ್ಯಾಲ್ರಿ ಆಗುತ್ತೆ. ಸೊ ಇದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಏನಾಗುತ್ತಪ್ಪ ಅಂತಂದ್ರೆ ಸೊ ನಾವು ಕೂಡ ಒಂದು ಹಕ್ಕನ್ನ ಕೇಳ್ಬೋದು. ಯಾಕೆಂತಂದ್ರೆ BSc ಅವ್ರಿಗೆ ನರ್ಸಿಂಗ್ ಆಫೀಸರ್ ಅಂತ ಕರಿತೀವಿ, ಬಟ್ ಇಲ್ಲಿ PHCO ಅಂತಂದೇಳಿ ANM ಆಗಿ ನಾವು ವರ್ಕ್ ಮಾಡಬೇಕಾಗುತ್ತೆ. ಸೊ ಇದನ್ನ ಕೂಡ ಒಂದು ರೀತಿಯಲ್ಲಿ ಲೆಕ್ಕಾಚಾರ ಮಾಡಬೇಕಾಗುತ್ತೆ. ಬಟ್ ಇನ್ನೊಂದು ಲೆಕ್ಕಾಚಾರದಲ್ಲಿ ಏನಪ್ಪಾ ಅಂತಂದ್ರೆ ಅವಕಾಶಗಳೇ ಇಲ್ಲ. ಈಗ ತುಂಬಾ ಜನ ಅವಕಾಶ ವಂಚಿತರಾಗಿದ್ದಾರೆ, ಗೌರ್ಮೆಂಟ್ ಜಾಬ್ಗೋಸ್ಕರ ಟ್ರೈ ಮಾಡ್ತಿದ್ದಾರೆ. ಇವನ್ ಗ್ರೂಪ್ ಡಿ ಸಿಕ್ಕರು ಕೂಡ ಹೋಗ್ತೀವಿ ಅನ್ನೋ ರೇಂಜ್ಗೆ ನಮ್ಮ ತುಂಬಾ ಜನ ಇದ್ದಾರೆ. ಯಾಕಂದ್ರೆ ಪ್ರೈವೇಟ್ ಹಾಸ್ಪಿಟಲಲ್ಲಿ ಓನ್ಲಿ 8,000 10,000ಕ್ಕೆ ವರ್ಕ್ ಮಾಡೋರು ಇವಾಗಲೂ ಕೂಡ ಮಾಡ್ತಾ ಇದ್ದಾರೆ. ಸೊ ಅವರಿಗೆಲ್ಲ ಅನುಕೂಲತೆ ಅಪ್ಪ ಅಂತಂತಂದ್ರೆ ಓಕೆ PHCO ಜಾಬ್ ಸಿಕ್ಕರು ನಾನು ಹೋಗ್ತೀನಿ ಅಂತ ತುಂಬಾ ಜನ ಇದ್ದಾರೆ. ಸೊ ಸಿಕ್ಕರೆ ಒಂದು ಅನುಕೂಲತೆ ಅಷ್ಟೇ. ಸೊ ಇದನ್ನ ನೋಡ್ತಾ ಹೋಗೋಣ. ಸೊ ಇದು ಇವತ್ತು ಬಂದಿರತಕ್ಕಂಥ ಒಂದು ನೋಟಿಫಿಕೇಶನ್, 20ನೇ ತಾರೀಕು ಬಂದಿರತಕ್ಕಂಥದ್ದು. ಓಕೆ, ಸೊ ಡ್ರಾಫ್ಟ್ ಕರ್ನಾಟಕ ಡೈರೆಕ್ಟರ್ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್, ಇದು ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಕಡೆಯಿಂದ ಆಗ್ತಕ್ಕಂಥದ್ದು. ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದ್ರೆ ಡೈರೆಕ್ಟ್ ಆಗಿ KA ಮುಖಾಂತರ ಎಕ್ಸಾಮ್ ಮಾಡ್ಬಿಟ್ಟು ಮಾಡಿದರೆ. ಸೊ ಸಿಲೆಬಸ್ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ಇಲ್ಲಿ ನೀವು ನೋಡ್ಬೋದು, ಸೊ ನಾನು ಓನ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಓಕೆ, ಸೊ is hereby given that the said draft will be taken into the consideration after 15 days from the date of its publication on the official gazette. ಸೊ ಇದು 20ನೇ ತಾರೀಕು ಪಬ್ಲಿಷ್ ಆಗಿರ್ತಕ್ಕಂಥದ್ದು. ಸೊ ಇದು ಫೈನಲೈಸ್ ಯಾವಾಗ ಮಾಡ್ತಾರೆ ಅಂದ್ರೆ ಆಫ್ಟರ್ 15 ಡೇಸ್, ಅಂದ್ರೆ ಯಾರಾದರೂ ಅಬ್ಜೆಕ್ಷನ್ ಹಾಕೊಂಡಿದ್ರೆ ಅದರೊಳಗಡೆ ಹಾಕಬೇಕು. ಅಬ್ಜೆಕ್ಷನ್ ಹಾಕಿದ್ಮೇಲೆ ಅದನ್ನೆಲ್ಲ ವೆರಿಫೈ ಮಾಡ್ತಾರೆ, ರೆಕ್ಟಿಫೈ ಮಾಡ್ತಾರೆ, ಆಮೇಲೆ ಫೈನಲ್ ಗೆಜೆಟ್ ಬರುತ್ತೆ. ಫೈನಲ್ ಗೆಜೆಟ್ ಬಂದ ತಕ್ಷಣ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಆದಷ್ಟು ಬೇಗನೆ ಆಗುತ್ತೆ. ಯಾಕಂದ್ರೆ ನಾನು ನಿನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಏನಂತ. ಸೊ DK ಶಿವಕುಮಾರ್ ಅವರು ಹೇಳಿರೋ ಪ್ರಕಾರ 75,000 ವೇಕೆನ್ಸೀಸ್ ಏನಿದೆ, ಆಮೇಲೆ ಕಲ್ಯಾಣ ಕರ್ನಾಟಕದ ಅತಿ ಶೀಘ್ರದಲ್ಲಿ ಮಾಡ್ಬೇಕಂತ ಏನಿದೆ, ಓಕೆ ವಿತಿನ್ 6 ಮಂತ್ಸ್ ಒಳಗಡೆ ಮಾಡ್ಬೇಕಂತ ಏನಿದೆ ಅದು 100% ಮಾಡೇ ಮಾಡ್ತಾರೆ. ಸೊ ಅದಾದೇ ಆಗುತ್ತೆ. ಓಕೆ, KA ಮುಖಾಂತರ ತುಂಬಾ ಎಕ್ಸಾಮ್ಸ್ ಕೂಡ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಕೆಳಗಡೆ ನೋಡ್ಬೋದು, ಎನಿ ಅಬ್ಜೆಕ್ಷನ್ಸ್ ಆರ್ ಸಜೆಷನ್ಸ್ okay which may be received by the state government from any person with respect to set the draft before the expiry period okay specified above will be considered by the state government. Objections and suggestions may be addressed to the principal secretary to the government okay Department of Health and Family Welfare, Vikas Sauda, Dr. B.R. Ambedkar Veedi, Bangalore. ಸೊ ಯಾರಾದರೂ ಅಬ್ಜೆಕ್ಷನ್ಸ್ ಹಾಕಬೇಕು ಅಂತಂದ್ರೆ ಹಾಕ್ಬೋದು, ನಿಮ್ಮ ರೈಟ್ಸ್. ಅದು ಯಾರು ಏನು ಬೇಡ ಅಂತ ಹೇಳೋಕ್ಕಾಗಲ್ಲ. ಸೊ ಅಬ್ಜೆಕ್ಷನ್ಸ್ ಹಾಕಿ ಯಾರು ಇನ್ನೂ ಕೆಲವರು ಕೇಳ್ತಾ ಇದ್ರು, ಸರ್ ನಮಗೆ ಬಾಯ್ಸ್ಗೂ ಕೂಡ ಅವಕಾಶ ಕೊಡಿ, ಯಾವುದು PHCO ಪೋಸ್ಟ್ ಓನ್ಲಿ ಗರ್ಲ್ಸ್ ಮಾತ್ರ ಕೊಟ್ಟಿದ್ರೆ ಬಾಯ್ಸ್ಗೂ ಅವಕಾಶ ಕೊಡಿ ಅಂತಂದೇಳಿ ಕೇಳ್ತಾ ಇದ್ರು. ಸೊ ನೀವು ಕೂಡ ರಿಕ್ವೆಸ್ಟ್ ಮಾಡಬಹುದು, ಯಾವುದೇ ರೀತಿಯಾಗ ಇದಿಲ್ಲ. ಓಕೆ, ಸೊ ಇಂಪಾರ್ಟೆಂಟ್ ಪಾಯಿಂಟ್ ಮಾತ್ರ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಏಜು ಸೇಮ್ ಆಲ್ರೆಡಿ ಹೇಳಿದಂಗೆ ಓಕೆ ರಿಲ್ಯಾಕ್ಸ್ಡ್ ಬೈ 3 years.
ಇನ್ ಆಲ್ ಕ್ಯಾಟಗರೀಸ್. ಓಕೆ, ಸೊ 40 ಇಯರ್ಸ್ ಇರುತ್ತೆ ಮಿನಿಮಮ್ ಏಜು. ಓಕೆ, ಸೊ ಅದಾದ್ಮೇಲೆ ಇಲ್ಲಿ ನೋಡ್ಬೋದು ನೀವು. ಸೊ ಸೆಲೆಕ್ಷನ್, ಓಕೆ, ಅಪ್ಲಿಕೇಶನ್ ಫಾರ್ ರಿಕ್ರೂಟ್ಮೆಂಟ್. ದ ಸೆಲೆಕ್ಷನ್ ಕಮಿಟಿ ಶೆಲ್ ಪಬ್ಲಿಷ್ ದ categories of post, number of vacancies specified in the schedule to be filled in the official gazette. Okay, specifying the conditions of eligibility, the nature of selection, and the classification of post in the accordance with the reservations. Okay, so as per the reservation ಮುಖಾಂತರ ಅವರು ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾರೆ. Okay, then only female candidates can apply for the post of primary healthcare officer. Only female candidates. Okay, primary healthcare officer. No male candidates or any other candidates can apply for the post. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಓನ್ಲಿ ಫಿಮೇಲ್ ಮಾತ್ರ ಅಕ್ಸೆಪ್ಟ್ ಮಾಡಿದ್ದಾರೆ, ಯಾಕಂದರೆ ANM ಕೋರ್ಸ್ ಓನ್ಲಿ ಫಾರ್ ದ ಫಿಮೇಲ್ಸ್ಗಿತ್ತು, ಅದಕ್ಕೋಸ್ಕರ. ಓಕೆ, ಸೊ ದೆನ್ ಎಲಿಜಿಬಿಲಿಟಿ ಆಲ್ರೆಡಿ ಕೇಳಿದ್ರೆ, ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸೆಕ್ಯೂರ್ಡ್ ದ ಮೋರ್ ದ್ಯಾನ್ 50% ಇನ್ ದ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಆರ್ ಎಲಿಜಿಬಲ್. ಸೊ ಮಿನಿಮಮ್ 50% ಇರಬೇಕು ನಿಮ್ಮದು ಕ್ವಾಲಿಫೈಯಿಂಗ್ ಎಕ್ಸಾಮ್. ಅಂದರೆ ಇನ್ ಕೇಸ್ BSc ನರ್ಸಿಂಗ್ ಆಗಿದ್ದರೆ, ANM ಆಗಿದ್ದರೆ, GNM ಆಗಿದ್ದರೆ, ನಿಮ್ಮ ಕ್ವಾಲಿಫಿಕೇಷನಲ್ಲಿ ನೀವು 50% ಪಾಸ್ ಆಗಿರಲೇಬೇಕು. 35% ತಗೊಂಡು ಪಾಸ್ ಆಗಿದ್ದೀನಿ ಅಂದರೆ ಯು ಆರ್ ನಾಟ್ ಎಲಿಜಿಬಲ್. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ದೆನ್ ಮೋಡ್ ಆಫ್ ರಿಕ್ರೂಟ್ಮೆಂಟ್. ದ ಸೆಲೆಕ್ಷನ್ ಆಫ್ ದ ಕ್ಯಾಂಡಿಡೇಟ್ಸ್ ಅಂಡರ್ ದೀಸ್ ರೂಲ್ಸ್ ಶಾಲ್ ಬಿ ಮೇಡ್ ಬೈ ದ ಸೆಲೆಕ್ಷನ್ ಕಮಿಟಿ. ದ ಸೆಲೆಕ್ಷನ್ ಕಮಿಟಿ ಶಾಲ್ ಕಂಡಕ್ಟ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಥ್ರೂ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಕಂಪಲ್ಸರಿ KEA ಮುಖಾಂತರನೇ ಆಗುತ್ತೆ. ಓಕೆ, ಇನ್ ದ ಫಾಲೋವಿಂಗ್ ಮ್ಯಾನ್. ಸೊ ಇಲ್ಲಿ ನೋಡಬಹುದು ಸಿಲೆಬಸ್ ಕೊಟ್ಟಿದ್ದಾರೆ. ಒಂದು PHCOಗೆ. ಓಕೆ, ಸೊ competitive examination shall be in the form of objective multiple choice questions paper consisting of 2 written papers, each paper carrying 80 marks. Thereby a total of 160 marks. 2 papers irutte, 80 marks irutte. Okay, then competitive examination shall further include the practical exam for the 40 marks. Said exams are compulsory. Practical mark kuda irutte illi. Innondu very very important. ನೀವು ಬರೀ ಥಿಯರಿ ಎಕ್ಸಾಮ್ ಬರೋ ತಕ್ಷಣ ಕ್ಲಿಯರ್ ಆಗಂಗಿಲ್ಲ. ಸೊ ಪೇಪರ್ 1 ಆಲ್ವೇಸ್ GK ಕೊಟ್ಟಿದ್ದಾನೆ. ಸೊ ಮೆಟರ್ನಲ್, ಓಕೆ, ಜನರಲ್ ಅಂದರೆ ಸಬ್ಜೆಕ್ಟ್ ನಾಲೆಡ್ಜ್ ಇದು. ಓಕೆ, ದೆನ್ ಮೆಟರ್ನಲ್ ಆ್ಯಂಡ್ ಚೈಲ್ಡ್ ಹೆಲ್ತ್ 10 ಮಾರ್ಕ್ಸ್ ಸಿಗುತ್ತೆ. ನ್ಯಾಷನಲ್ ಸ್ಟೇಟ್ ಹೆಲ್ತ್ ಪ್ರೋಗ್ರಾಮ್ಸು 20 ಮಾರ್ಕ್ಸ್ ಸಿಗುತ್ತೆ. GK 20 ಮಾರ್ಕ್ಸ್ ಸಿಗುತ್ತೆ. ಇಂಗ್ಲೀಷ್ 20 ಮಾರ್ಕ್ಸ್ ಸಿಗುತ್ತೆ. ದೆನ್ ಬೇಸಿಕ್ ಹೆಲ್ತ್ ಆ್ಯಂಡ್ ನರ್ಸಿಂಗ್ ಕಾನ್ಸೆಪ್ಟ್ ಇದು ಕೂಡ 20 ಮಾರ್ಕ್ಸ್ 10 ಮಾರ್ಕ್ಸ್ ಇರುತ್ತೆ. ಸೊ ಇದ್ರ ಬಗ್ಗೆ ಕಂಪಲ್ಸರಿಯಾಗಿ ನಾನು ಆಲ್ರೆಡಿ ಈವನ್ ಲಾಸ್ಟ್ ಇಯರೇ ಆಲ್ರೆಡಿ ಕೋರ್ಸನ್ನು ರಿಲೀಸ್ ಮಾಡಿದ್ವಿ. ಬಟ್ ಡ್ಯೂ ಟು ಸಮ್ ಇದು ಹೋಲ್ಡ್ ಆಗಿರೋದ್ರಿಂದ ಕೋರ್ಸನ್ನು ಸ್ಟಾಪ್ ಮಾಡಿದ್ವಿ. ಸೊ ಮತ್ತೆ ಅಗೇನ್ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಯಿತು ಅಂತಂದರೆ ಡೆಫಿನೆಟ್ ಆಗಿ ಕೋರ್ಸನ್ನು KNO ಅಕಾಡೆಮಿ ಆ್ಯಪಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಓಕೆ, ದೆನ್ ಸಬ್ಜೆಕ್ಟ್ ನಾಲೆಡ್ಜ್ ಮಿನಿಮಮ್ ಮಾರ್ಕ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸ್ 80. ಇಲ್ಲೂ ಕೂಡ ಮ್ಯಾಕ್ಸಿಮಮ್ ಮಾರ್ಕ್ಸ್ 80. ಓಕೆ, ಸೊ ಇಲ್ಲೇನಿದೆ ಅಂತಂದರೆ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಆ್ಯಂಡ್ ಹೆಲ್ತ್ ಪ್ರಮೋಷನ್, ದೆನ್ ಪ್ರೈಮರಿ ಹೆಲ್ತ್ ಕೇರ್ ನರ್ಸಿಂಗ್, ಸೈಕಾಲಜಿ ಇರುತ್ತೆ, ದೆನ್ ನ್ಯೂಟ್ರಿಷನ್ ಬಯೋಕೆಮಿಸ್ಟ್ರಿ ಇರುತ್ತೆ, ಅನಾಟಮಿ ಫಿಸಿಯಾಲಜಿ ಇರುತ್ತೆ, ದೆನ್ ಹೆಲ್ತ್ ಸೆಂಟರ್ ಮ್ಯಾನೇಜ್ಮೆಂಟ್ ಇರುತ್ತೆ. ಇದು ಯಾರಿಗೆ? PHCO ಪೋಸ್ಟ್ಗೆ. ಓಕೆ, PHCO ಪೋಸ್ಟ್ಗೆ ಇದು ಸಿಲೆಬಸ್. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್. ಸೊ ಇವ್ರಿಗೂ ಕೂಡ ಅಷ್ಟೇ, ಇವ್ರಿಗೂ ಕೂಡ ಸಿಲೆಬಸ್ ಕೊಟ್ಟಿದ್ದಾರೆ. ಸೊ ಇವ್ರಿಗೂ ಕೂಡ ಸೇಮ್ ಕ್ಯಾರಿಂಗ್ 80 ಮಾರ್ಕ್ಸ್, ಸೇಮ್ 160 ಮಾರ್ಕ್ಸ್, ಅಂದರೆ 2 ಪೇಪರ್ಸ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ಸಬ್ಜೆಕ್ಟ್ ನಾಲೆಡ್ಜ್ ಅವ್ರು ಓದಿರ್ತಕ್ಕಂಥದ್ದು ಏನಪ್ಪ, ಅನಾಟಮಿ ಫಿಸಿಯಾಲಜಿ ಇರುತ್ತೆ, ನ್ಯೂಟ್ರಿಷನ್ ಇರುತ್ತೆ, ಫಸ್ಟ್ ಏಡ್ ಆ್ಯಂಡ್ ಬೇಸಿಕ್ ಮೆಡಿಸಿನ್ ಇರುತ್ತೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇರುತ್ತೆ, ಕಮ್ಯುನಿಕೇಬಲ್ ಡಿಸೀಸಸ್ ಇರುತ್ತೆ, ಎನ್ವಿರಾನ್ಮೆಂಟಲ್ ಸ್ಯಾನಿಟೇಷನ್, ಕಮ್ಯುನಿಕೇಷನ್ ಆ್ಯಂಡ್ ಹೆಲ್ತ್ ಎಜುಕೇಷನ್, ಜನರಲ್ ಕನ್ನಡ ಕೂಡ ಇರುತ್ತೆ, ಜನರಲ್ ಇಂಗ್ಲೀಷ್ ಕೂಡ ಇರುತ್ತೆ. ದೆನ್ ಸಬ್ಜೆಕ್ಟ್ ನಾಲೆಡ್ಜ್ ಪೇಪರ್ 2 ಏನಪ್ಪ ಅಂತಂದರೆ ಫಂಡಮೆಂಟಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆಫ್ ಪಬ್ಲಿಕ್ ಹೆಲ್ತ್ ಆ್ಯಕ್ಟ್, ಲೋಕಲ್ ಸೆಲ್ಫ್ ಗವರ್ಮೆಂಟ್. ಇದು ಎಲ್ಲ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಓದಿರ್ತಾರೆ. ಸೊ ಇನ್ ಕೇಸ್ ನರ್ಸಿಂಗ್ ಅವ್ರಿಗೆ ಕೊಟ್ಟರು ಅಂತಂದ್ರೆ ಇದು ಹೊಸದಾಗಿ ಓದಬೇಕಾಗುತ್ತೆ. ಓಕೆ, ದೆನ್ ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಹೆಲ್ತ್ ಪ್ರೋಗ್ರಾಮ್ಸು, ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟು, ಬಿಹೇವಿಯರ್ ಸೈನ್ಸ್ ಕೂಡ ಇರುತ್ತೆ, ಸೋಷಿಯಾಲಜಿ, ಸೈಕಾಲಜಿ, ಓಕೆ, ಆ್ಯಂಡ್ ಮೆಂಟಲ್ ಹೆಲ್ತ್. ದೆನ್ ಸೇಮ್ ಪ್ರಾಕ್ಟಿಕಲ್ ಇದು ಕೂಡ ಕೊಟ್ಟಿದ್ದಾನೆ. ಯಾರಿಗೆ? ಇದು PHCO ಆ್ಯಂಡ್ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಸ್ಗೆ 40 ಮಾರ್ಕ್ಸ್ ಇರುತ್ತೆ. ಓಕೆ, ಕ್ಯಾಂಡಿಡೇಟ್ಸ್ ವಿಲ್ ಬಿ ಎಲಿಜಿಬಲ್. ಸೊ 1:3 ಅಲ್ಲಿ ತಗೊಳ್ತಾರೆ. 1:3 ತಗೊಂಡ್ಬಿಟ್ಟು ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಮಾಡ್ತಾರೆ. ದೆನ್ ದೇರ್ ಶೆಲ್ ಬಿ ನೋ ಇಂಟರ್ವ್ಯೂ. ಸೊ ಇಂಟರ್ವ್ಯೂ ಇರೋದಿಲ್ಲ, ಓನ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಮಾತ್ರ ಇರುತ್ತೆ. ಅಲ್ಲೇನು ಪ್ರಾಕ್ಟಿಕಲ್ ಎಕ್ಸಾಮ್ ನೀವು ಮಾಡಿ ತೋರಿಸ್ಬೇಕಾದ್ರೆ ಆಸ್ಕಿ ಟೈಪ್ ಇರುತ್ತೆ. ಆಸ್ಕಿ ಅಂತಂದರೆ ಹೇಳಿಬಿಟ್ಟು ಮಾಡ್ತಕ್ಕಂಥದ್ದು. ಅಲ್ಲಿ ನಿಮ್ಮನ್ನ ಯಾರು ಏನು ಕ್ವಶನ್ ಮಾಡೋಂಗಿಲ್ಲ. ಅವ್ರು ನೀವು ಒಂದು ಕೊಟ್ಟಿರ್ತಾರೆ ಆಬ್ಜೆಕ್ಟ್ ಸ್ಟ್ರಕ್ಚರ್ಡ್, ಓಕೆ, ಆಸ್ಕಿ ಅಂತ ಹೇಳ್ತೀವಿ. ಓಕೆ, ಸೊ ಅದನ್ನ ನೀವು ಮಾಡಿಬಿಟ್ಟು ಮಾಡೋದು. ಎಲ್ಲಿ ಆಗುತ್ತೆ ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಮುಖಾಂತರ ಆಗುತ್ತೆ ಇದು. ಓಕೆ, ದೆನ್ ನೆಕ್ಸ್ಟ್ ಕನ್ನಡ ನಾಲೆಡ್ಜ್ ಆಫ್ ಕನ್ನಡ ಲ್ಯಾಂಗ್ವೇಜ್. ಸೊ ಆಮೇಲೆ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇದರಲ್ಲಿ ಕನ್ನಡ, ಓಕೆ, ನಾಲೆಡ್ಜ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಕಂಪಲ್ಸರಿ ಆಗಿರುತ್ತೆ. ಸೊ ಕಂಪಲ್ಸರಿ ಆಗಿ ನಾಲೆಡ್ಜ್ ಕನ್ನಡ ಲ್ಯಾಂಗ್ವೇಜ್ ಅದು ಯಾವ ಥರ ಇರುತ್ತೆ ಅಂತಂತಂದರೆ ಸೇಮ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಏನು ಸೆಕೆಂಡರಿ ಸ್ಕೂಲ್ ಅಂದರೆ SSLC ಕನ್ನಡ ಏನು ಪೇಪರ್ ಇರುತ್ತೆ ಅದ್ರ ಪ್ರಕಾರನೇ ಇರುತ್ತೆ. ಓಕೆ, ದೆನ್ ಲಿಸ್ಟ್ ಆಫ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಅದನ್ನು ಇದರಲ್ಲಿ
ಪಬ್ಲಿಷ್ ಮಾಡ್ತಾರೆ. ದೆನ್ ಅಪಾಯಿಂಟ್ಮೆಂಟ್ ಆಫ್ ಕ್ಯಾಂಡಿಡೇಟ್ಸು ಇದನ್ನು ನಾವು ಆಲ್ರೆಡಿ ಗ್ರೂಪಲ್ಲಿ ಶೇರ್ ಮಾಡ್ತೀವಿ, ನೀವು ನೋಡ್ಕೊಳ್ಬಹುದು. ಸೊ ಈಗ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟು ಏನು ಕ್ವಾಲಿಫಿಕೇಷನ್. ಓಕೆ, ಸೊ ಸೇಮ್ PHCO ಸೇಮ್ 37,500 76,000ವರೆಗೂ ಇರುತ್ತೆ. 1,205 ಪೋಸ್ಟು, ವೆರಿ ವೆರಿ ಇಂಪಾರ್ಟೆಂಟು, ಒಂದು ಹ್ಯೂಜ್ ಆಪರ್ಚುನಿಟಿ ಅಂತ ಹೇಳ್ಬೋದು, ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಮಸ್ಟ್ ಓನ್ಲಿ ಬಿ ಎ ಫೀಮೇಲ್ ಕ್ಯಾಂಡಿಡೇಟ್. ಓಕೆ, ಸೊ ಅದಾದಮೇಲೆ SSLC ಪಕ್ಕ ಪಾಸ್ ಆಗಿರಬೇಕು. ಅದಾದಮೇಲೆ ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್, ಓಕೆ, ಆರ್ ANM, ಓಕೆ, ಮಿಡ್ವೈಸ್ ಅಂತ ಕೇಳಿದ್ದಾರೆ. ಸೊ ಅದಾದಮೇಲೆ ವ್ಯಾಲಿಡ್ ಸರ್ಟಿಫಿಕೇಟ್ ಆಫ್ ನರ್ಸ್ ಮಿಡ್ವೈಫರಿ ಸರ್ಟಿಫಿಕೇಟ್, ಓಕೆ, ಅಥವಾ ಸೈಕ್ಯಾಟ್ರಿ ನರ್ಸಿಂಗ್ ಮಾಡಿದರೂ ಕೂಡ ಅಪ್ಲೈ ಮಾಡ್ಬೋದು, ಅಂದರೆ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ. ಸೊ ಅದಾದಮೇಲೆ ಸೇಮ್ ಡಿಪ್ಲೊಮಾ ಇನ್ ನರ್ಸಿಂಗ್ ಎಕ್ಸಾಮಿನೇಷನ್ ಬೋರ್ಡ್ ಅಂದರೆ GNM. ಸೊ ಅದಾದಮೇಲೆ ಸೇಮ್ ನೆಕ್ಸ್ಟ್ ಮಸ್ಟ್ ಬಿ ಹೋಲ್ಡರ್ ಆಫ್ ವ್ಯಾಲಿಡ್ ಸರ್ಟಿಫಿಕೇಟ್ ಆಫ್ ಬ್ಯಾಚುಲರ್ ಡಿಗ್ರಿ ಇನ್ ನರ್ಸಿಂಗ್ BSc ನರ್ಸಿಂಗ್ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು. ಸೊ GNM, BSc ಮತ್ತು ಸಮ್ ಡಿಪ್ಲೊಮಾ ಕೋರ್ಸಸ್ ಕೂಡ ಆ್ಯಡ್ ಆಗುತ್ತೆ. ದೆನ್ ಇದೇನಪ್ಪ ಅಂತ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ 300 ಪೋಸ್ಟ್ ಇದೆ. ಇದಕ್ಕೇನು ಮೇಲ್ ಫಿಮೇಲ್ ಅಂತ ಏನಿಲ್ಲ, ಯಾರು ಬೇಕಾದ್ರೂ ಅಪ್ಲೈ ಮಾಡಬಹುದು. ಸೇಮ್ ಮಸ್ಟ್ ಪ್ರೊಸೆಸ್ ಎ ವ್ಯಾಲಿಡ್ ಕಂಪ್ಲೀಷನ್ ಆಫ್ ಜಾಬ್ ಓರಿಯೆಂಟೆಡ್ ಪ್ರೀ ಯೂನಿವರ್ಸಿಟಿ ಡಿಪ್ಲೊಮಾ ಸೇಮ್ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಕೋರ್ಸನ್ನು ಮಾಡಿರಬೇಕಾಗುತ್ತೆ. ಓಕೆ, ದೆನ್ ಅದಾದಮೇಲೆ 3 years ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಸ್. ಓಕೆ, ಮಲ್ಟಿಪರ್ಪೋಸ್, ಓಕೆ, ವೊಕೇಶನಲ್ ಕೋರ್ಸ್ ಇನ್ ಮಲ್ಟಿಪರ್ಪೋಸ್ ಬೇಸಿಕ್ ಹೆಲ್ತ್ ಕೇರ್ ವರ್ಕರ್ ಅಂತ ಮುಂಚೆ ಕೋರ್ಸ್ ಇತ್ತು, ಇವಾಗಿಲ್ಲ ಅದು. ಸೊ ಅದನ್ನು ಮಾಡಿದ್ರು ಕೂಡ ಅವರು ಎಲಿಜಿಬಿಲಿಟಿ ಇರ್ತಾರೆ. ಆಮೇಲೆ ಅಥವಾ ಅದಿಲ್ಲ ಅಂತಂದರೆ PUC ಪಾಸ್ ಆಗಿರಬೇಕು ವಿತ್ ಸೈನ್ಸ್ ಕಂಪಲ್ಸರಿ. ಯಾವುದು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಸಬ್ಜೆಕ್ಟ್ಸ್. ಓಕೆ, ಆ್ಯಂಡ್ ಮಸ್ಟ್ ವ್ಯಾಲಿಡ್ ಕಂಪ್ಲೀಷನ್ ಆಫ್ ಸರ್ಟಿಫಿಕೇಟ್ ಫಾರ್ ಹ್ಯಾವಿಂಗ್ ದ ಸಕ್ಸಸ್ಫುಲಿ ಕ್ಲಿಯರ್ 2 years ಆಫ್ ಡಿಪ್ಲೊಮಾ ಹೆಲ್ತ್ ಇನ್ಸ್ಪೆಕ್ಟರ್. ಓಕೆ, ಸೈನ್ಸ್ ಆಗಿರೋರಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಸೊ ಅದಾದಮೇಲೆ ಮಸ್ಟ್ ಪ್ರೊಸೆಸ್ ಎ ವ್ಯಾಲಿಡ್ ಕಂಪ್ಲೀಷನ್ ಆಫ್ ಸರ್ಟಿಫಿಕೇಟ್ ಫಾರ್ ಹ್ಯಾವಿಂಗ್ ಸಕ್ಸಸ್ಫುಲಿ ಕ್ಲಿಯರ್ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ GNM, ಆರ್ ಮಸ್ಟ್ ಬಿ ಎ ಹೋಲ್ಡರ್ ಆಫ್ BSc ನರ್ಸಿಂಗ್. ಸೊ BSc ನರ್ಸಿಂಗ್, GNM ನರ್ಸಿಂಗ್, ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್, ಇದ್ರ ಜೊತೆಗೆ ಕೆಲವು ಡಿಪ್ಲೊಮಾಗಳು ಕೂಡ ಆ್ಯಡ್ ಆಗಿದ್ದಾವೆ. ಸೊ ಇದನ್ನು ಮಾಡಿರೋ ಎಲ್ಲರೂ ಇದಕ್ಕೆ ಅಪ್ಲೈ ಮಾಡಬಹುದು ಅಂತಂದೇಳಿ ಅವಕಾಶ ಕೊಟ್ಟಿದ್ದಾರೆ. ಸೊ ನಾನು ಅವಾಗಲೇ ಹೇಳಿದಂಗೆ ಯಾರ್ಯಾರು ಇದಕ್ಕೆ ವಿರುದ್ಧವಾಗಿದ್ದೀರಾ ಅಥವಾ ಯಾರ್ಯಾರು ಅಬ್ಜೆಕ್ಷನ್ ಹಾಕಬೇಕು ಅಂತಿದ್ದೀರಾ 100% ನೀವು ಹಾಕ್ಬೋದು, ಯಾಕೆಂದರೆ ಅದು ನಿಮ್ಮ ರೈಟ್ಸ್. ಕನ್ಸಿಡರ್ ಮಾಡ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಸ್ಟೇಟ್ ಗೌರ್ಮೆಂಟ್ಗೆ ಬಿಡ್ತಕ್ಕಂಥದ್ದು. ಓಕೆ, ಸೊ ಇನ್ ಕೇಸ್ ಕನ್ಸಿಡರ್ ಮಾಡಿಲ್ಲ ಅಂತಂದರೆ ಯಾರು BSc ನರ್ಸಿಂಗ್ ಇದ್ದೀರಾ, ಯಾರು GNM ನರ್ಸಿಂಗ್ ಇದ್ದೀರಾ ಅವರಿಗೆ ಅನುಕೂಲತೆ ಆಗುತ್ತೆ. ಇನ್ ಕೇಸ್ ಕನ್ಸಿಡರ್ ಕನ್ಸಿಡರ್ ಮಾಡಲಿಲ್ಲ ಅಂತಂದರೆ ಅನುಕೂಲ ಆಗುತ್ತೆ. ಕನ್ಸಿಡರ್ ಮಾಡಿದ್ರು ಅಂತಂದರೆ ಓನ್ಲಿ PHCO ಅಂತಂದರೆ ANM ಮಾತ್ರ ಆಗುತ್ತೆ, HIO ಅಂತಂದರೆ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರಿಗೆ ಮಾತ್ರ ಆಗುತ್ತೆ. ಸೊ ನನಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಅವ್ರ ಹತ್ರ ಆಲ್ರೆಡಿ ಎಷ್ಟು ಜನ ಕೋರ್ಸ್ ಮುಗಿಸಿದ್ದಾರೆ, ಯಾಕಂದರೆ ANM ಕೋರ್ಸ್ ಆಲ್ರೆಡಿ ಬ್ಯಾನ್ ಮಾಡಿದ್ದಾರೆ. ಸೊ ಆಲ್ರೆಡಿ ಮುಗಿಸಿರ್ತಕ್ಕಂಥ ಎಷ್ಟು ಜನ ಇದ್ದಾರೆ, ಪ್ಲಸ್ HIO ಕೂಡ ಮುಗಿಸಿರ್ತಕ್ಕಂಥ ಎಷ್ಟು ಜನ ಇದೆ, ಎಲ್ಲ ಡಾಟಾ ಅವ್ರ ಹತ್ರ ಇದೆ. ಸೊ ಅದ್ರ ಪ್ರಕಾರನೇ ಅದನ್ನೆಲ್ಲ ಕಂಪೇರ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಕಾದು ನೋಡೋಣ ಏನಾಗುತ್ತೆ. ಸೊ 15 days ಒಳಗಡೆ ನಾನು ಹೇಳಿದಂಗೆ ಈ ಅಡ್ರೆಸ್ಸಿಗೆ ನಿಮ್ಮ ಅಬ್ಜೆಕ್ಷನ್ಸ್ಗಳನ್ನು ಹಾಕ್ಬೋದು. ಓಕೆ, ಸೊ ಅಂಡರ್ಲೈನ್ ಮಾಡ್ತೀನಿ ಇಲ್ಲಿ. ಓಕೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ವಿಕಾಸ್ ಸೌಧ, ಡಾಕ್ಟರ್ BR ಅಂಬೇಡ್ಕರ್ ವೀದಿ, ಬೆಂಗಳೂರು. ಸೊ ಇಲ್ಲಿಗೆ ನಿಮ್ಮ ಅಬ್ಜೆಕ್ಷನ್ಸ್ಗಳನ್ನು ಸೆಂಡ್ ಮಾಡಬಹುದು. ವಿತಿನ್ 15 days ಒಳಗಡೆ ಅಲ್ಲಿ ರೀಚ್ ಆಗಬೇಕು. ಸೊ ಯಾರ್ಯಾರು ಮಾಡ್ಬೇಕಂತಿದ್ದೀರಾ ನಾಳೆನೇ ಮಾಡ್ಕೊಳ್ಳಿ. ಸೊ ಎನಿ ಡೌಟ್ಸ್ ಇತ್ತು ಅಂದರೆ ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್. ಆ್ಯಂಡ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಥವಾ ಇದೇನು ಈ ಸಿಲೆಬಸ್ ಪ್ರಕಾರ ಕೋರ್ಸ್ ಬೇಕಂತಂದರೆ KNO ಅಕಾಡೆಮಿ ಆಪ್ ಇದೆ. ಓಕೆ, KNO ಅಕಾಡೆಮಿ. ಸೊ ಅಲ್ಲಿ ಎಲ್ಲ ಫ್ಯಾಕಲ್ಟೀಸ್ ಕ್ಲಾಸ್ ಮಾಡ್ತಾ ಇದ್ದಾರೆ. ಸೊ ನೀವು ಅಂದರೆ ಈ ಸದ್ಯಕ್ಕೆ PHCO ಮತ್ತು HIOಗೇನು ಕೋರ್ಸ್ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಸ್ಟಾರ್ಟ್ ಆದಾಗ ನಾವು ಅಪ್ಡೇಟ್ ಮಾಡ್ತೀವಿ. ಸೊ ನೀವು ಆಪನ್ನು ಡೌನ್ಲೋಡ್ ಮಾಡಿ ರೆಡಿ ಇಟ್ಕೊಳ್ಬಹುದು. ಓಕೆ, ಸೊ ಸೇಮ್ ಡಿಸ್ಕ್ರಿಪ್ಷನಲ್ಲಿ ನಾವು ವಾಟ್ಸಪ್ ಚಾನಲ್ ಲಿಂಕ್ ಆಗಿರಬಹುದು ಅಥವಾ ಆ್ಯಪ್ ಲಿಂಕ್ ಎಲ್ಲದನ್ನು ಅಪ್ಡೇಟ್ ಮಾಡಿರ್ತೀವಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.